ಎಲ್ಲ ಬಿಲೋ 10 ಎಲ್ಲ ಹೋಗ್ತಿದ್ದಾರೆ. 16 boys will start now. 5 ಎಲ್ಲ ಕಡೆ ಕ್ಯಾಮೆರಾ ಇರುತ್ತೆ. ಬಾಯ್ಸ್ ಅಂಡ್ ಗರ್ಲ್ಸ್ 4 3 2 1 ಸ್ಟಾರ್ಟ್. ಎಲ್ಲ ಧನ್ಯವಾದಗಳು. Marathon session for a noble cause of stopping the drugs consumption in KGF and bringing in awareness as an eye-opener to the nation is a fantastic move by the Rotary Club of KGF, encouraged by so many donors and contributors today. So it's a great day for children, and this is the start in your mind that you will say no to drugs. And second thing is awareness about the POXO. So one has to be aware, whether it is a small child or a grown-up adult or even grandparents, the awareness about POXO is absolutely essential. And if there is anything happening untoward in the house, around the house, in your family or outside the family, in your vicinity, you have to inform the concerned authorities so that they can take action immediately. So with these few words of awareness, I end my speech. Thank you. Thank you very much. ಮೇಲೆ ಅವರು ಈ ದೊಡ್ಡದು ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾರೆ ಆ್ಯಂಡ್ ಸುಮಾರು ಮಕ್ಕಳು ಬಂದಿದ್ದಾರೆ ಫಾರ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಆ್ಯಂಡ್ ಐ ಕಾಂಗ್ರ್ಯಾಚುಲೇಟ್ ಯು ಆಲ್ಸೋ. ಇಷ್ಟು ಅರ್ಲಿ ಮಾರ್ನಿಂಗ್ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಇಟ್ ಶೋಸ್ ಯುವರ್ ವಿಲ್, ಯುವರ್ ಸ್ಟ್ರೆಂತ್. ಸೊ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಪಾಕ್ಸೋ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಯಾರಿಗೆ, ಮಕ್ಕಳಿಗೆ ಟಿಲ್ 18 years of age. Any person who is less than 18 years of age, ಅವರಿಗೆ ಇದು ಸ್ಪೆಷಲ್ ಲಾ ಇರುತ್ತೆ. ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಿಂದ ಎಕ್ಸ್ಪ್ಲಾಯ್ಟೇಷನ್, ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ. ಯಾರು ಅವ್ರಿಗೆ ಮುಟ್ತಾರೆ, ಏನಾದರೂ ಸೆಕ್ಸುವಲಿ ಅವರಿಗೆ ತೊಂದರೆ ಕೊಡ್ತಾರೆ, ಅವ್ರ ಮೇಲೆ ಬಹಳ ಕಠಿಣ ಕ್ರಮ ಇರುತ್ತೆ. ಬಟ್ ವಾಟ್ ವಿ ಸಿ ಇನ್ ನಾಟ್ ಓನ್ಲಿ ಇನ್ KGF, ಎಲ್ಲ ಕಡೆ ಇದು ಜಾಸ್ತಿ ಅವೇರ್ನೆಸ್ ಇಲ್ಲ. ಅವರಿಗೆ ಗೊತ್ತಾಗಲ್ಲ ಏನಿದೆ ವಾಟ್ ಇಸ್ ಪಾಕ್ಸೋ. ಇದು 18 years ಕಡಿಮೆ, 18 ವರ್ಷ ಕಡಿಮೆಯಿಂದ ಕೂಡ ಮದುವೆ ಮಾಡಿಬಿಡ್ತಾರೆ. ಯಾರು ಮದುವೆ, ಇವನ್ ಇಫ್ ಇಂಟೆನ್ಷನ್ ಇಸ್ ಗುಡ್, ಅವರು ಚೆನ್ನಾಗಿ ಇಂಟೆನ್ಷನ್ ಇಂದ ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಾರೆ, ಗಂಡ ಹೆಂಡತಿ ಈ ಥರ ಎರಡಿಗೆ ಇಷ್ಟ ಇರುತ್ತೆ. ಬಟ್ ದೇರ್ ಈಸ್ ಕ್ಲಿಯರ್ ನೋ, ಕಾನೂನು ಬಾಹಿರವಾಗಿ ಇರುತ್ತೆ. ಅದು 18 ವರ್ಷ ಕಡಿಮೆ ಏಜಿಂದ ಯಾವುದೇ ಮದುವೆ ಮಾಡಬಾರ್ದು. ಇದು ಸ್ಪೆಷಲ್ ನಂದು ಮೆಸೇಜ್ ಫಾರ್ ಆಲ್ ಪೇರೆಂಟ್ಸ್, ಎಲ್ಲ ಜನತಾಗೆ, ಪಬ್ಲಿಕ್ಗೆ. ನಿಮ್ಮದು ಮಕ್ಕಳಿಗೆ ಫಸ್ಟ್ ಓದಿಸಿ, ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಡೆವಲಪ್ ಆಗಲಿ, ಅವ್ರದ್ದು ಫ್ಯೂಚರ್ ನೋಡಲಿ. 18 ವರ್ಷ ಒಂದು ಏಜ್ ಲಿಮಿಟ್, ಅದು ಮುಂಚೆ ಯಾವುದೇ ಮದುವೆ ಮಾಡಿ ಅವ್ರಿಗೆ ಸೆಟಲ್ ಮಾಡ್ತೀರಿ, ಈ ಥರ ಸರಿ ಇಲ್ಲ. ಅವ್ರಿಗೆ ಖಂಡಿತ ಯಾರು ಮದುವೆ ಮಾಡ್ತಾರೆ ಹುಡುಗ, ಅವ್ರ ಫ್ಯಾಮಿಲಿ, ಅವ್ರಿಗೆ ಕಠಿಣ ಕಾನೂನು ಕ್ರಮ ಹೋಗುತ್ತೆ, ಖಂಡಿತ ಜೈಲ್ಗೆ ಕೂಡ ಹೋಗ್ತಾರೆ. ಸೊ ಬಹಳ ಕೇರ್ಫುಲ್ ಆಗಿ ಇರಬೇಕು.
ಮತ್ತೆ ಇಲ್ಲಿ ಬಹಳ ಸಾಲ ಮಕ್ಕಳು ಬಂದಿದ್ದಾರೆ. ನಿಮಗೆ ಕೂಡ ಯಾವುದೇ ರೀತಿಯಿಂದ ತೊಂದರೆ ಬರುತ್ತೆ, ನಿಮಗೆ ಇದು ಸೆಕ್ಸುಲಿ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಡಿಜಿಟಲಿ ಸೋಷಿಯಲ್ ಮೀಡಿಯಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ಮಾಡ್ತಾರೆ. ಯು ಕ್ಯಾನ್ ಕಮ್, ನಾವೆಲ್ಲ ಇದ್ದೀವಿ, ನಾವು ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ದೇರ್ ಆರ್ ಲಾಸ್ ಬಟ್ ದೇರ್ ಇಸ್ ನಾಟ್ ದಟ್ ಮಚ್ ಅವೇರ್ನೆಸ್. ಅದಕ್ಕೆ ನಾವು ಈ ರೋಟರಿ ಕ್ಲಬ್ ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಪದೇ ಪದೇ ಈ ಶಾಲೆಗಳು ಇಲ್ಲಿ ಕೂಡ ಪ್ರೋಗ್ರಾಮ್ ಮಾಡ್ತೀವಿ. ಸೊ ಫಾರ್ ಎನಿ ಹೆಲ್ಪ್, ಎನಿ ಅಸಿಸ್ಟೆನ್ಸ್, ಎನಿ ಅವೇರ್ನೆಸ್, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇರುತ್ತೆ, ಇದು ಏನಪ್ಪ, ಇದು ಬಾಕ್ಸಲ್ಲಿ ಏನಿರುತ್ತೆ, ಏನಿದೆ, ನಮ್ಮ ಹತ್ರ ಬನ್ನಿ. ನಮ್ಮ 112 ಫೋನ್ ನಂಬರ್ ಇದೆ, ಅಲ್ಲಿ ಕೂಡ ಬರ್ಬೋದು, ಅಲ್ಲಿ ಕೇಳ್ಬೋದು. ಈ ನಮ್ಮ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬಂದು ನೀವು ಬನ್ನಿ, ನಾವು ಮಾಹಿತಿ ಕೊಡ್ತೀವಿ. ಮತ್ತು ಅದೇ ರೀತಿಯಿಂದ ಮತ್ತೊಂದು ವಿಷಯ ಇದು ಡ್ರಗ್ ಫ್ರೀ KGF ನಾವು ನಮ್ಮ ಇಲಾಖೆಯಿಂದ ನಾವು ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಡ್ರಗ್ ಎಲ್ಲರೂ ನಾನು ಇಲ್ಲಿ ಬಂದ ನಂತರ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಪಬ್ಲಿಕ್ ಇಂದ ನಮಗೆ ಇದು ಒಂದು ರಿವ್ಯೂ ತರ ಬಂದಿದ್ದು, ಇದು ಬಹಳ ಸಮಸ್ಯೆ ಇದೆ KGF ಅಲ್ಲಿ. ಆಬ್ವಿಯಸ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ಯಾಕೆ ಇದು ಡ್ರಗ್ಸ್ ನೀವು ಯಾರು ಸೇರಿದ ತಕ್ಷಣ ಅವರು ನಿಮ್ಮ ಮನಸ್ಸು, ನಿಮ್ಮ ಬಾಡಿ ಮೇಲೆ ಎಷ್ಟು ಕಂಟ್ರೋಲ್ ಆಗತ್ತೆ, ಆಮೇಲೆ ಮತ್ತೊಂದು ಸಲ ನೀವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ, ಮತ್ತೊಂದು ಸಲ ನೀವು ಹೇಗೆ ತಗೊಳ್ತೀರಿ. ಇಲ್ಲಿ ಬಹಳ ಬಡವರು ಜನ ಇರ್ತಾರೆ, ಹಣ ಇರಲ್ಲ, ಹಣ ಬೇಕಾಗತ್ತೆ. ಅದಕ್ಕೆ ನೀವು ಒಂದು ಸಲ ತಗೊಂಡು ಮತ್ತೆ ಇನ್ನು ಜಾಸ್ತಿ ಕ್ವಾಂಟಿಟಿ ಬೇಕಾಗತ್ತೆ.